ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 15. ಶ್ರೀ ಮಹಾವಿಷ್ಣುವು ದೇವತೆಗಳಿಗೆ ಅಭಯವನ್ನಿತ್ತು ದಶರಥನಲ್ಲಿ ಪುತ್ರತ್ವವನ್ನು ಪಡೆಯಲು ಸಂಕಲ್ಪಿಸಿದುದು. ವೇದಗಳನ್ನು ಅರಿತವನು ಬುದ್ಧಿಶಾಲಿಯೂ ಆದ ಋಷ್ಯಶೃಂಗನು ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾಗಿ ಅನಂತರ ಧ್ಯಾನದಿಂದ ಎಚ್ಚೆತ್ತು ರಾಜನನ್ನು ಕುರಿತು ಇಂತೆಂದನು. ಎಲೈ ರಾಜನೇ, ನಿನಗೆ ಮಕ್ಕಳಾಗುವುದಕ್ಕಾಗಿ ಅಥರ್ವ ವೇದದಲ್ಲಿ ಹೇಳಿರುವ ಮಂತ್ರಗಳಿಂದಲೂ ವಿಧಾನದಿಂದಲೂ ಸಿದ್ಧಿಸತಕ್ಕ ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ನಿನ್ನಿಂದ ಮಾಡಿಸುವೆನು. ಹೀಗೆ ಹೇಳಿ ಆತನಿಗೆ ಪುತ್ರ ಸಂತಾನ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಆರಂಭಿಸಿ ಮಂತ್ರೋಕ್ತವಾದ ಕರ್ಮದಿಂದ ತೇಜಸ್ವಿಯಾದ ಆ ಮುನಿಯು ಅಗ್ನಿಯಲ್ಲಿ ಹೋಮ ಮಾಡಿಸಿದನು. ಆ ಸಮಯದಲ್ಲಿ ದೇವತೆಗಳು, ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಅವರವರ ಹವಿರ್ಭಾಗಗಳನ್ನು ಸ್ವೀಕರಿಸುವುದಕ್ಕಾಗಿ ಯಥಾವಿಧಿಯಿಂದ ಯಜ್ಞಶಾಲೆಯಲ್ಲಿ ಬಂದು ಸೇರಿದರು. ದೇವತೆಗಳೆಲ್ಲ ಯಥಾಕ್ರಮದಿಂದ ಆ ಸಭೆಯಲ್ಲಿ ಬಂದು ಸೇರಿ ಲೋಕಸೃಷ್ಟಿಗೆ ಕರ್ತನಾದ ಬ್ರಹ್ಮದೇವನನ್ನು ಕುರಿತು ಮಹತ್ವಪೂರಿತವಾದ ಮಾತುಗಳನ್ನಾಡಿದರು. ಎಲೈ ಭಗವಾನ್, ರಾವಣನೆಂಬ ರಾಕ್ಷಸನು ನಿನ್ನ ವರಪ್ರಸಾದದಿಂದ ನಮ್ಮೆಲ್ಲರನ್ನೂ ಹಿಂಸಿಸುತ್ತಿದ್ದಾನೆ. ಅವನಿಗೆ ಶಿಕ್ಷೆ ವಿಧಿಸುವುದಕ್ಕೆ ನಮಗೆ ಸಾಮರ್ಥ್ಯವು ಸಾಲದು. ಎಲೈ ಪೂಜ್ಯನೇ, ಹಿಂದೆ ನೀನು ಆತನಲ್ಲಿ ಪ್ರೀತನಾಗಿ ವರವನ್ನು ಕೊಟ್ಟಿರುತ್ತೀಯೆ. ಅದಕ್ಕಾಗಿ ಆತನನ್ನು ನಿತ್ಯವೂ ಗೌರವಿಸುತ್ತಾ ಆತನು ಮಾಡಿದುದನ್ನೆಲ್ಲ ಸಹಿಸಿಕೊಂಡಿರುತ್ತೇವೆ. ಆತನು 3 ಲೋಕಗಳನ್ನು ಹೆದರಿಸುತ್ತಿದ್ದಾನೆ. ದುರ್ಬುದ್ಧಿಯುಳ್ಳವನಾಗಿ ಶ್ರೇಷ್ಠರಾದ ದೇವತೆಗಳನ್ನು ಪ್ರಮುಖರಾದ ಮಹರ್ಷಿಗಳನ್ನು ದ್ವೇಷಿಸುತ್ತಿದ್ದಾನೆ. ದೇವಲೋಕಕ್ಕೆ ರಾಜನಾದ ಇಂದ್ರನನ್ನು ರಾಜ್ಯಚ್ಯುತನನ್ನಾಗಿ ಮಾಡಬೇಕೆಂದು ಇಚ್ಛಿಸುತ್ತಾನೆ. ನಿನ್ನ ವರದಾನದಿಂದ ಮೈಮರೆತು ಮಹಾಪರಾಕ್ರಮಿಯಾದ ಆತನು ಯಾರಿಂದಲೂ ಜಯಿಸಲು ಸಾಧ್ಯವಾಗದೆ ಋಷಿಗಳನ್ನು, ಯಕ್ಷರನ್ನು, ಗಂಧರ್ವರನ್ನು, ಅಸುರರನ್ನು, ಬ್ರಾಹ್ಮಣರನ್ನು ಬಾಧಿಸುತ್ತಿದ್ದಾನೆ. ಆತನ ಬಳಿ ಸೂರ್ಯನು ಹೆಚ್ಚಾದ ಶಾಖವನ್ನು ಬೀರುವುದಿಲ್ಲ, ಗಾಳಿಯು ವೇಗದಿಂದ ಬೀಸುವುದಿಲ್ಲ, ತರಂಗವಾದ ಅಲೆಗಳ ಏರಿಳಿತಗಳಿಂದ ಕೂಡಿದ ಸಮುದ್ರವು ಆತನನ್ನು ಕಂಡರೆ ನಿಶ್ಚಲವಾಗಿ ನಿಲ್ಲುತ್ತದೆ. ಆದ್ದರಿಂದ ಘೋರರೂಪಿಯಾದ ಆ ರಾಕ್ಷಸನಿಂದ ನಮಗೆ ಮಹದ್ಭಯವುಂಟಾಗಿದೆ. ಎಲೈ ಭಗವಾನ್, ಆತನ ವಧೆಗೆ ತಕ್ಕ ಉಪಾಯವನ್ನು ಮಾಡುವವನಾಗು. ದೇವತೆಗಳೆಲ್ಲ ಹೀಗೆ ಪ್ರಾರ್ಥಿಸಲು ಬ್ರಹ್ಮದೇವನು ಸ್ವಲ್ಪ ಯೋಚಿಸಿ ಹೀಗೆಂದನು. ಒಳ್ಳೆಯದು, ದುರಾತ್ಮನಾದ ಆತನ ವಧೆಗೆ ಉಪಾಯವು ತಿಳಿಯಿತು. ಆತನು ವರವನ್ನು ಬೇಡಿದಾಗ ಗಂಧರ್ವರಿಂದಲೂ ಯಕ್ಷರಿಂದಲೂ ದೇವದಾನವ ರಾಕ್ಷಸರಿಂದಲೂ ತಾನು ಅವಧ್ಯನಾಗಿರಬೇಕೆಂದು ವರವನ್ನು ಬೇಡಿದನು. ಹಾಗೆ ಆಗಲೆಂದು ನಾನು ವರವನ್ನು ಕೊಟ್ಟೆನು. ವರವನ್ನು ಬೇಡಿದಾಗ ರಾಕ್ಷಸನು ತಿರಸ್ಕಾರ ಭಾವದಿಂದ ಮನುಷ್ಯರ ಹೆಸರನ್ನು ಹೇಳಲಿಲ್ಲ. ಆದ್ದರಿಂದ ಆತನು ಮನುಷ್ಯನಿಂದ ವಧ್ಯನಾಗುವನು. ಆತನಿಗೆ ಮತ್ತೆ ಯಾರಿಂದಲೂ ಮರಣವಿಲ್ಲ. ಬ್ರಹ್ಮದೇವನು ಸ್ಪಷ್ಟವಾಗಿ ತಿಳಿಸಿದ ಈ ಪ್ರಿಯ ವಾರ್ತೆಯನ್ನು ಕೇಳಿ ದೇವತೆಗಳು, ಮಹರ್ಷಿಗಳು ಎಲ್ಲರೂ ಹರ್ಷಿತರಾದರು. ಈ ಸಮಯಕ್ಕೆ ಸರಿಯಾಗಿ ಶಂಖ, ಚಕ್ರ, ಗದೆಗಳನ್ನು ಹಸ್ತಗಳಲ್ಲಿ ಹಿಡಿದು ಪೀತಾಂಬರಧಾರಿಯಾಗಿ ತೇಜೋಮೂರ್ತಿಯು ಜಗನ್ನಾಥನೂ ಆದ ಶ್ರೀಮನ್ನಾರಾಯಣನು ಅಲ್ಲಿ ಕಾಣಿಸಿಕೊಂಡು ಬ್ರಹ್ಮನ ಸಮೀಪದಲ್ಲಿ ಸೌಮ್ಯ ರೂಪದಿಂದ ಬಂದು ನಿಂತನು. ದೇವತೆಗಳೆಲ್ಲರೂ ನಮ್ರತೆಯಿಂದ ಆತನನ್ನು ಸ್ತೋತ್ರ ಮಾಡಿ ಹೇಳಿದರು. ಎಲೈ ಮಹಾವಿಷ್ಣುವೇ, ಲೋಕಗಳಿಗೆಲ್ಲ ಹಿತವನ್ನುಂಟು ಮಾಡುವ ಉದ್ದೇಶದಿಂದ ನಿನ್ನನ್ನು ಒಂದು ಕೆಲಸದಲ್ಲಿ ನಿಯೋಗಿಸಬೇಕೆಂದಿರುವೆವು. ಅಯೋಧ್ಯಾಪತಿಯಾದ ದಶರಥನು ಧರ್ಮಜ್ಞನಾಗಿ, ಉದಾರಿಯಾಗಿ, ಮಹರ್ಷಿಯಂತೆ ತೇಜೋವಂತನಾಗಿ, ಸಮರ್ಥನಾಗಿರುವನಷ್ಟೇ. ಆತನ 3 ಹೆಂಡಿರು ಲಜ್ಜೆ, ಸಂಪತ್ತು, ಕೀರ್ತಿ ಇವುಗಳ ಮೂರ್ತೀಭವಿಸಿದಂತೆ ಇರುವರಷ್ಟೇ. ನೀನು ನಿನ್ನನ್ನು 4 ವಿಧದಲ್ಲಿ ವಿಭಾಗಿಸಿಕೊಂಡು ಅವರಲ್ಲಿ ಪುತ್ರತ್ವವನ್ನು ಹೊಂದಿ ಅವತರಿಸು. ಅವರಲ್ಲಿ ನೀನು ಮನುಷ್ಯ ರೂಪದಿಂದ ಅವತರಿಸಿ ಲೋಕಕಂಟಕನಾಗಿ ದೇವತೆಗಳಿಗೆ ಅವಧ್ಯನಾಗಿ ಹೆಚ್ಚಿರುವ ರಾವಣನನ್ನು ಯುದ್ಧದಲ್ಲಿ ಜಯಿಸು. ರಾಕ್ಷಸನಾದ ರಾವಣನು ಮೂರ್ಖತೆಯಿಂದಲೂ ಬಲದರ್ಪದಿಂದಲೂ ಕೂಡಿ ದೇವತೆಗಳನ್ನು, ಗಂಧರ್ವರನ್ನು, ಸಿದ್ಧರನ್ನು, ಋಷಿಶ್ರೇಷ್ಠರನ್ನು ಹಿಂಸಿಸುತ್ತಿದ್ದಾನೆ. ಕ್ರೂರಿಯಾದ ಆತನು ಋಷಿಗಳನ್ನು, ನಂದನವನದಲ್ಲಿ ವಿಹರಿಸುವ ಗಂಧರ್ವರನ್ನು, ಅಪ್ಸರೆಯನ್ನು ಹಿಂಸಿಸುತ್ತಿದ್ದಾನೆ. ಆತನ ವಧೆಗೋಸ್ಕರವೇ ಬಂದಿರುವ ನಾವುಗಳು, ಈ ಋಷಿಗಳು, ಸಿದ್ಧ, ಗಂಧರ್ವ, ಯಕ್ಷರು ನಿನ್ನಲ್ಲಿ ಶರಣು ಹೋಗುವೆವು. ಎಲೈ ಶತ್ರು ಸಂಹಾರಕನೇ, ನಮ್ಮೆಲ್ಲರಿಗೂ ನೀನೇ ಸರ್ವೋತ್ಕೃಷ್ಟನಾದ ಗತಿಯಾಗಿರುವೆ. ದೇವತೆಗಳಿಗೆ ಶತ್ರುಗಳಾಗಿರುವವನನ್ನು ವಧಿಸುವುದಕ್ಕಾಗಿ ನರಲೋಕದಲ್ಲಿ ಅವತರಿಸಲು ಮನಸ್ಸು ಮಾಡು. ದೇವಶ್ರೇಷ್ಠನು, ದೇವತೆಗಳಿಗೆಲ್ಲ ಒಡೆಯನು, ಸರ್ವಲೋಕ ನಮಸ್ಕೃತ್ಯನೂ ಆದ ವಿಷ್ಣುವು
ಹೀಗೆ ಪ್ರಾರ್ಥಿಸಲ್ಪಟ್ಟವನಾಗಿ ಧರ್ಮದಲ್ಲಿ ನಿರತರಾದ ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲರನ್ನು ಕುರಿತು ಹೇಳುವವನಾದನು. ಇನ್ನು ಮೇಲೆ ಈ ಭಯವನ್ನು ಬಿಡಿರಿ, ನಿಮಗೆಲ್ಲರಿಗೂ ಮಂಗಳವಾಗಲಿ. ದೇವತೆಗಳಿಗೂ ಋಷಿಗಳಿಗೂ ಭಯವನ್ನು ಉಂಟುಮಾಡುತ್ತಿರುವ ದುರಾತ್ಮನಾದ ರಾವಣನನ್ನು ಲೋಕಹಿತಕ್ಕಾಗಿ ಮಕ್ಕಳು, ಮೊಮ್ಮಕ್ಕಳು, ಮಂತ್ರಿಗಳು, ಮಿತ್ರರು, ಜ್ಞಾತಿಗಳು, ಬಂಧುಗಳೊಡನೆ ಯುದ್ಧದಲ್ಲಿ ಕೊಂದು 11,000 ವರ್ಷಕಾಲ ಭೂಮಿಯನ್ನು ಪಾಲಿಸುತ್ತಾ ಮನುಷ್ಯ ಲೋಕದಲ್ಲಿ ವಾಸಿಸುವೆನು. ಆತ್ಮಸ್ವರೂಪಿಯಾದ ಶ್ರೀ ವಿಷ್ಣುವು ಹೀಗೆ ದೇವತೆಗಳಿಗೆ ವರವನ್ನು ಕೊಟ್ಟು ಮನುಷ್ಯ ರೂಪವನ್ನು ತಾಳಿ ತಾನು ಅವತರಿಸಲು ಯೋಗ್ಯವಾದ ಜನ್ಮಸ್ಥಾನವನ್ನು ಕುರಿತು ಯೋಚಿಸಿದನು. ಆಗ ಪದ್ಮಪತ್ರಗಳಂತೆ ಕಣ್ಣುಗಳುಳ್ಳ ವಿಷ್ಣುವು ತನ್ನನ್ನು 4 ವಿಧಗಳಲ್ಲಿ ಭಾಗ ಮಾಡಿಕೊಂಡು ದಶರಥ ರಾಜನನ್ನು ತಂದೆಯನ್ನಾಗಿ ಪಡೆಯಬೇಕೆಂದು ಸಂಕಲ್ಪ ಮಾಡಿದನು. ಆಗ ದೇವತೆಗಳು, ಗಂಧರ್ವರು, ಏಕಾದಶ ರುದ್ರರು, ಅಪ್ಸರಸ್ಸುಗಳು ಶ್ರೀಮನ್ನಾರಾಯಣನ ದಿವ್ಯ ಸ್ವರೂಪವನ್ನು ವರ್ಣಿಸತಕ್ಕ ಸ್ತೋತ್ರಗಳಿಂದ ಆ ಮಧುಸೂದನನನ್ನು ಸ್ತೋತ್ರ ಮಾಡಿದರು. ಸ್ತೋತ್ರವನ್ನು ಮಾಡಿ ವಿಷ್ಣುವನ್ನು ಕುರಿತು, ಎಲೈ ಪ್ರಭುವೆ, ಉಗ್ರ ಪರಾಕ್ರಮಿಯಾಗಿ ಬಲದರ್ಪಗಳಿಂದ ಕೂಡಿ ತಪಸ್ವಿಗಳಿಗೆಲ್ಲ ಕಂಟಕಪ್ರಾಯನಾಗಿ ಭಯೋತ್ಪಾದಕನಾಗಿರುವ ಇಂದ್ರಶತ್ರುವಾದ ರಾವಣನನ್ನು ಸಂಹಾರ ಮಾಡು. ಅಧಿಕವಾದ ಪರಾಕ್ರಮವನ್ನು ಹೊಂದಿ ಲೋಕವನ್ನೆಲ್ಲ ಅಳಿಸುತ್ತಿರುವ ಆ ರಾವಣನನ್ನು, ಆತನ ಬಂಧುಗಳನ್ನು, ಆತನ ಸೇನೆಯನ್ನು ಕೊಂದು ಸಾಧು ಜನಗಳ ತಾಪವನ್ನು ನಿವಾರಿಸಿ ಪಾಪದೋಷಗಳಿಗೆ ದೂರವಾಗಿರತಕ್ಕ ಅಜ್ಞಾನಿಗಳಿಂದ ಪ್ರವೇಶಿಸಲ ಸಾಧ್ಯವಾದ ನಿನ್ನ ಲೋಕಕ್ಕೆ ಹೋಗಿ ಬಾ ಎಂದರು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.